UI ಸಿನಿಮಾ ನೋಡಿದವರು ಫಿಲಮ್ ಅರ್ಥ ಆಗಿಲ್ಲ, ತುಂಬ ಕನ್ಫ್ಯೂಷನ್ ಇದೆ, ಇನ್ನೊಂದು ಸತಿ ನೋಡಬೇಕು, ಮಗದೊಮ್ಮೆ ನೋಡಬೇಕು ಅಂತ ಹೇಳ್ತಿದ್ದಾರೆ. ಆದರೆ ಈ ಮೂವಿನ ಉಪೇಂದ್ರ ಅವರು ಸ್ಟ್ರೈಟ್ ಆಗಿ ಹೇಳಿದ್ದಾರೆ, ಎಲ್ಲೂ ಕನ್ಫ್ಯೂಸ್ ಮಾಡಿಲ್ಲ. ಆದರೆ ನಮ್ಮ ಜನಕ್ಕೆ ಯಾಕೆ ಅರ್ಥ ಆಗಿಲ್ಲ ಅನ್ನೋದೇ ಪ್ರಶ್ನೆ. ಏನಪ್ಪ ನೀನು ಅಷ್ಟೊಂದು ಬುದ್ಧಿವಂತನ ಅಂತ ಕೇಳಿದರೆ, ಈ ಫಿಲಮ್ ಬುದ್ಧಿವಂತರಿಗೂ ಅಲ್ಲ, ದಡ್ಡರಿಗೂ ಅಲ್ಲ, ಬಕ್ರಗಳಿಗೆ. ಉಪೇಂದ್ರ ಅವರು ನಮ್ಮನ್ನು ದಡ್ರು ಮಾಡಿಲ್ಲ, ಬುದ್ಧಿವಂತರು ಮಾಡಿಲ್ಲ, ಗುರು ಬಕ್ರ ಮಾಡಿದ್ದಾರೆ. ಹೇಗೆ ಹೇಳ್ತೀಯ ಅಂದರೆ ಹೇಳ್ತೀನಿ. ಅದಕ್ಕೂ ಮುಂಚೆ ಯಾರಿಗೆ ಈ ಸಿನಿಮಾ ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ದಾರೋ ನಿಮ್ಮ ಫ್ರೆಂಡ್ಸ್ಗೆ ಆಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು, ನಾನು ಹೇಳಿರೋದನ್ನು ಶೇರ್ ಮಾಡಿ. ಉಪೇಂದ್ರ ಅವರ ಹಿಂದಿನ ಮೂವಿಗಳಲ್ಲಿ ಉಪೇಂದ್ರ ಅವರು ಸ್ಕ್ರೀನ್ ಪ್ಲೇ ಜೊತೆ ಆಟವಾಡ್ತಿದ್ರು. ಟ್ವಿಸ್ಟ್ ಟರ್ನ್ಸು ಜಾಸ್ತಿನೇ ಇರ್ತಿತ್ತು. ಆದರೆ ಕೊನೆಯಲ್ಲಿ ಕನ್ಕ್ಲೂಷನ್ ಕ್ಲಾರಿಟಿ ಕೊಡ್ತಿದ್ರು. ಜನರ ಮೈಂಡಲ್ಲಿ ಉಪೇಂದ್ರ ಅವರು ಕನ್ಫ್ಯೂಸ್ ಮಾಡ್ತಾರೆ, ಕೊನೆವರೆಗೂ ಗೊತ್ತಾಗಲ್ಲ ಸ್ಟೋರಿ ಅನ್ನೋದು ಮೈಂಡಲ್ಲಿ ಕೂತ್ಬಿಟ್ಟಿದೆ. ಅದಕ್ಕೆ UI ಮೂವಿ ಸ್ಟ್ರೈಟಾಗೆ ಮಾಡಿದ್ರು, ಇಲ್ಲ ಅದು ಹಂಗೆ ಇದು ಹಿಂಗೆ ಇರ್ಬೋದು ಅಂತ ಜನರೇ ಕನ್ಫ್ಯೂಸ್ ಮಾಡ್ಕೊಳ್ತಿದ್ದಾರೆ. ಅಂದರೆ ಉಪೇಂದ್ರ ಅವರು UI ಫಿಲಮಲ್ಲಿ ಹುಳ ಬಿಟ್ಟಿಲ್ಲ, ಜನರೇ ಬೇಕಂತಲೇ ಬಿಟ್ಕೊಳ್ತಿದ್ದಾರೆ. ಸರಿ, ಈಗ ನೇರವಾಗಿ ಫಿಲಮ್ ಕಡೆ ಬರೋಣ. ಸ್ಟಾರ್ಟಿಂಗಲ್ಲೇ ನಮಗೆ ನಾಮ ತೋರಿಸ್ತಾರೆ. ನಿಜ ಹೇಳ್ಬೇಕಂದ್ರೆ ನಮ್ಮೆಲ್ಲರ ಹಣೆ ಮೇಲೆ ಹೋಲ್ಸೇಲ್ ನಾಮ ಹಾಕಿ ಕಳಿಸ್ತಾರೆ. ಅಂದರೆ ಬಕ್ರ ಮಾಡಿ ಕಳಿಸ್ತಾರೆ ಉಪೇಂದ್ರ ಅವರು. ದಡ್ಡರಾಗಿದ್ದರೆ ಮೂವಿ ನೋಡಿ, ಬುದ್ಧಿವಂತರಾಗಿದ್ದರೆ ಹೊರಗೆ ಹೋಗಿ ಅಂತ ಹೇಳ್ತಾರೆ. ಇಲ್ಲಿ ಬುದ್ಧಿವಂತ ದಡ್ಡ ಕಾನ್ಸೆಪ್ಟ್ ಇಲ್ಲ, ಓನ್ಲಿ ಬಕ್ರ ಕಾನ್ಸೆಪ್ಟ್. ಯಾಕೆಂದರೆ ಮೂವಿ ಮುಗಿದ ಮೇಲೆ ಮೂವಿ ಚೆನ್ನಾಗಿಲ್ಲ ಅಂದರೆ ಇವನು ದಡ್ಡ, ಅರ್ಥ ಆಗಿಲ್ಲ ಅಂದ್ಕೊಳ್ತಾರೆ. ಅದಕ್ಕೆ ಯಾರು ಮೂವಿನ ಚೆನ್ನಾಗಿಲ್ಲ ಅಂತ ಹೇಳಬಾರ್ದು ಅನ್ನೋ ಕಾರಣಕ್ಕೆ ಈ ಒಂದು ಕಾನ್ಸೆಪ್ಟು. ನಿಜವಾಗ್ಲೂ ಮೂವಿ ಚೆನ್ನಾಗಿದೋ ಇಲ್ವೋ ಕೊನೆಯಲ್ಲಿ ಹೇಳ್ತೀನಿ ನೋಡಿ. ಸಿಂಪಲ್ ಆಗಿ ಮೂವಿ ಅರ್ಥ ಆಗಿಲ್ಲ ಅನ್ನೋರಿಗೆ ಹೇಳ್ತೀನಿ ಕೇಳಿ. ಎರಡು ವಿಷಯ ಅರ್ಥ ಮಾಡಿಕೊಂಡ್ರೆ ಮೂವಿ ಇಷ್ಟೇನಾ ಅನಿಸುತ್ತೆ. ಯಾವ ಎರಡು ವಿಷಯ? ಒಂದು ಕಲ್ಕಿ ಪಾತ್ರ ಮತ್ತು ಸತ್ಯ ಪಾತ್ರ. ಕಲ್ಕಿ ಅಂದರೆ ಎಲ್ಲರೂ ಕಲ್ಕಿ ಇರ್ಬೋದು ಅಂದ್ಕೊಂಡಿದ್ದಾರೆ, ಆದರೆ ಅದು ರಾಂಗ್. ಸತ್ಯ ಪಾತ್ರ ಒಳ್ಳೆ ವ್ಯಕ್ತಿ ಅಂತ ಅಂದ್ಕೊಂಡಿದ್ದಾರೆ, ಆದರೆ ಅದು ರಾಂಗು. ಸಿನಿಮಾದಲ್ಲಿ ಕಲ್ಕಿ 12 ಗಂಟೆಗೆ ಸರಿಯಾಗಿ ಹುಡ್ತೇನೆ ಅಂತ ಹೇಳ್ತಾರೆ ಅಲ್ವಾ, ಸತ್ಯ 5 ನಿಮಿಷ ಮುಂಚೆ ಹುಡ್ತೇನೆ ಅಂತ ತೋರಿಸಿದ್ದಾರೆ. ಇದೇ ಗುರು ನಿಜವಾದ ವಿಷಯ. ಸ್ವಲ್ಪ ಫ್ಲ್ಯಾಶ್ ಬ್ಯಾಕ್ ಹೋಗಿ, ಸ್ವಲ್ಪ ಜಾಸ್ತಿನೇ ಹೋಗಿ. 1947 ಆಗಸ್ಟ್ 15 ಮಧ್ಯರಾತ್ರಿ 12 ಗಂಟೆಗೆ ನಮಗೆ ಏನು ಸಿಕ್ತು ಅಂದರೆ ಮೂವಿಲಿ ಹೇಳೋ ಥರ ಏನು ಹುಡ್ತು? ಸ್ವಾತಂತ್ರ್ಯ ಗುರು. ಹೌದು, ಸ್ವಾತಂತ್ರ್ಯನೇ ಕಲ್ಕಿ. ಸ್ವಾತಂತ್ರ್ಯ ಸಿಗೋಕೆ ಮುಂಚೆ ಇದ್ದಂಥ ಪರಿಸ್ಥಿತಿನೇ ಸತ್ಯ. ಇಲ್ಲಿ ಕ್ಲಿಯರ್ ಆಗಿ ಉಪೇಂದ್ರ ಅವರು ಹೇಳಿದ್ದಾರೆ. ಪ್ರಕೃತಿನ ಒಂದು ತಾಯಿಗೆ ಹೋಲಿಸಿದ್ದಾರೆ. ಆ ತಾಯಿ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಯುತ್ತೆ. ಸಾಮೂಹಿಕ ಅತ್ಯಾಚಾರ ನಡೆಸಿದವರು ಏನು ಒಳ್ಳೆಯವರ ಅಲ್ಲ, ಕಳ್ಳನ ಮಕ್ಕಳು ಅಲ್ವಾ. ಹುಟ್ಟೋ ಮಕ್ಕಳು ಎಂಥವ್ರು ಹುಡ್ತಾರೆ? ಮತ್ತೆ ಕಳ್ಳನ ಮಕ್ಕಳೇ ಹುಡ್ತಾರೆ. ಇಷ್ಟೇ. ಓಕೆ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಸ್ವಾತಂತ್ರ್ಯ ಬರೋಕೆ ಮುಂಚೆ ನಮ್ಮ ಪ್ರಕೃತಿ ಸುಂದರವಾಗಿದ್ಲು, ಗ್ರೀನ್ ಆಗಿತ್ತು, ಚೆನ್ನಾಗಿತ್ತು. ಸ್ವಾತಂತ್ರ್ಯ ಬಂದ ಮೇಲೆ ಜನರು ಪ್ರಕೃತಿನ ಹಾಳು ಮಾಡಿದ್ದಾರೆ. ಈಗ ಪ್ರಕೃತಿನ ಚಿನ್ನ ಬೆಳ್ಳಿ ಬಂಗಾರ ಹಾಕಿ ಅಲಂಕಾರ ಮಾಡಿದ್ರು ಅವಳು ಚೆನ್ನಾಗಿ ಕಾಣಿಸೋಲ್ಲ. ಯಾಕೆಂದರೆ ಪ್ರಕೃತಿನ ಪೇಷಂಟ್ ಮಾಡಿದ್ದೀವಿ. ಅವಳು ಇದೆಲ್ಲವನ್ನ ನೋಡಿ ಖುಷಿ ಪಡೋ ಸ್ಥಿತಿಯಲ್ಲೂ ಇಲ್ಲ. ಇದನ್ನು ಉಪೇಂದ್ರ ಅವರು ಹೇಳೋಕ್ಕೆ ಹೊರಟಿದ್ದಾರೆ ಅಷ್ಟೇ. ಇದರಲ್ಲಿ ಯಾವ ಕನ್ಫ್ಯೂಷನ್ ಆಗಲಿ ನನಗೆ ಅನಿಸಿಲ್ಲ. ಇದನ್ನು ಹೇಳೋಕೆ ಮೂವಿನ ಮಾಡಬೇಕಿತ್ತ ಅನಿಸೋದಂತೂ ಖಂಡಿತ. ಯಾಕೆಂದರೆ ಇದು ಜನರಿಗೆ ಆಲ್ರೆಡಿ ಗೊತ್ತಿರೋ ವಿಷಯನೇ. ಹಾಗಾದರೆ ಏನು ಇಲ್ವಾ ಗುರು, ಬೇರೆ ಸಿನಿಮಾದಲ್ಲಿ ತೋರಿಸಿಲ್ವಾ? ಮುಂದೆ ಏನಾಗುತ್ತೆ ಪರಿಸ್ಥಿತಿ ಇದೇ ರೀತಿ ಇದ್ದರೆ? ಮುಂದೆ ಪರಿಸ್ಥಿತಿ ಏನಾಗುತ್ತೆ, ಹೇಗಿರುತ್ತೆ ಅಂತ ಅದೆಷ್ಟು ಸಿನಿಮಾಗಳು ಬಂದಿದ್ದಾವೆ. ಹೊಸದಾಗಿ ಏನು ಅನಿಸಿಲ್ಲ. ಇದನ್ನು ಉಪೇಂದ್ರ ಅವರು ಒಂದು ಭಾಷಣದಲ್ಲೋ ಯಾವುದಾದ್ರೂ ಕಾರ್ಯಕ್ರಮದಲ್ಲೋ ಹೇಳಿದರೆ ಚೆನ್ನಾಗಿರ್ತಿತ್ತು. ಮೂವಿನೇ ಮಾಡಬೇಕು ಅಂತ ಏನೂ ಇರಲಿಲ್ಲ. ನಮ್ಮ ಜನಕ್ಕೆ ಪಾಠಕ್ಕಿಂತ ಪ್ರಾಕ್ಟಿಕಲ್ ಜಾಸ್ತಿ ಇಷ್ಟ ಆಗುತ್ತೆ. ಆದರೆ ಈ ಮೂವಿಯಲ್ಲಿ ಪಾಠನೇ ಜಾಸ್ತಿ ಆಗಿದೆ. ಒಂದು ಡೈಲಾಗ್ ಈಗಾಗಲೇ ಕೇಳಿರ್ಬೋದು ನೀವೆಲ್ಲ, ಹಣ್ಣು ಕಚ್ಚೋಕೆ ಮುಂಚೆ ಹೆಣ್ಣು ಬಿಚ್ಚೋಕೆ ಮುಂಚೆ ಬೆಲೆ ಜಾಸ್ತಿ ಅಂತ. ಹೌದು ನಿಜ. ಆದರೆ ಹಣ್ಣು ಕಚ್ಚದೇನೇ ಇಲ್ಲ ಅಂದರೆ, ಹೆಣ್ಣು ಮದುವೆನೇ ಆಗದೇ ಇದ್ದರೆ, ಉಪೇಂದ್ರ ಅವರು ಹೇಳೋ ಥರ ಹೇಳಿದರೆ, ಹೆಣ್ಣು ತನ್ನ ದೇಹವನ್ನು ಹಂಚಿಕೊಳ್ಳದೇ ಇದ್ದರೆ ಬೆಲೆ ಕಡಿಮೆ ಇರಲಿ, ಬೆಲೆ ಇಲ್ಲದೇನೆ ಆಗ್ಬೋದು. ಹಣ್ಣು ಕೊಳ್ತೋಗಿ ಮೋರಿಗೆ ಬಿಸಾಕಬೇಕಾಗುತ್ತೆ. ಇನ್ನು ಮೂವಿ ಸ್ಟಾರ್ಟಿಂಗಲ್ಲಿ ಬರೋ 15 ನಿಮಿಷನೇ ನಿಜವಾದ ಸಿನಿಮಾ. ಅರ್ಥ ಮಾಡ್ಕೊಳ್ಳಿ, ನಿಜವಾದ ಸಿನಿಮಾ. ನಾವು ಮೂವಿನ ನೋಡಿದ ಮೇಲೆ ಏನು ಮಾಡಬೇಕು ಅನ್ನೋದನ್ನು ಸ್ಟಾರ್ಟಿಂಗಲ್ಲೇ ಉಪೇಂದ್ರ ಅವರು ಹೇಳ್ಕೊಟ್ಟಿದ್ದಾರೆ. ಅಂದರೆ ರಿವ್ಯೂನ ಹೆಂಗೆ ಕೊಡಬೇಕು ಅಂತಲೂ ಹೇಳ್ಕೊಟ್ಟಿದ್ದಾರೆ. ಅದೇ ನಡೀತು ಬಿಡಿ. ಸ್ಟಾರ್ಟಿಂಗಲ್ಲಿ ಬರೋ 15 ನಿಮಿಷ ಇನ್ಫ್ಲೂಯೆನ್ಸ್ ಆಗಿನೇ ಬ್ಯಾನ್ ಮಾಡಬೇಕು ಮೂವಿನ ಅಂತ ಅವರ ಅಭಿಮಾನಿಗಳೇ ಮಾಡಿದರು. ದುಡ್ಡು ಕೊಟ್ಟು ಬಕ್ರ ಆಗಿ ಪಾಠ ಕೇಳಿಸ್ಕೊಂಡು ರಿವ್ಯೂ ಹೇಗೆ ಕೊಡಬೇಕು ಅಂತ ಟ್ರೈನಿಂಗ್ ತಗೊಂಡು ಹೊರಗೆ ಬರಬೇಕು. ಒಂದು ಬೇಸರದ ವಿಷಯ ಏನಪ್ಪ ಅಂದರೆ, ಉಪೇಂದ್ರ ಅವರು ಈ ರೀತಿ ಹೇಳ್ತಾರಲ್ಲ ಅಂತ. ಅಂದರೆ ಅವರು ಈ ಪ್ರಪಂಚದಲ್ಲೇ ಇದ್ದಾರೆ, ಸರ್ಕಾರ ಕೊಡೋ ಸವಲತ್ತುಗಳನ್ನು ತಗೊಳ್ತಾರೆ, ಹಣವನ್ನು ಸಖತ್ತಾಗಿ ಸಂಪಾದನೆ ಮಾಡ್ತಾರೆ, ಮಕ್ಕಳಿಗೆ ದೊಡ್ಡ ದೊಡ್ಡ ಯೂನಿವರ್ಸಿಟಿಯಲ್ಲಿ ಓದಿಸ್ತಾರೆ, ಅಣ್ಣನ ಮಕ್ಕಳಿಗೆ ಫಿಲಮಲ್ಲಿ ಚಾನ್ಸ್ ಕೊಡಿಸ್ತಾರೆ, ದೊಡ್ಡ ದೊಡ್ಡ ಬಂಗಲೆ ರೆಸಾರ್ಟ್ ಮಾಡ್ಕೊಳ್ತಾರೆ, ಮಕ್ಕಳು ರೀಲ್ಸ್ ಮಾಡೋಕೆ ಅದು ಹೆಂಗೆ ಬೇಕಾದರೂ ಮಾಡೋಕ್ಕೆ ಬಿಡ್ತಾರೆ, ಬೇರೆಯವರ ಹೆಂಡತಿ ಥರನೇ ಕೆಲಸಕ್ಕೆ ತನ್ನ ಹೆಂಡತಿಯನ್ನು ಕಳಿಸ್ತಾರೆ. ಇದೆಲ್ಲ ಮಾಡಿ ಸಹ
ರಾಜಕೀಯದಲ್ಲಿ ಏನಾದರೂ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಇಷ್ಟೆಲ್ಲ ಮಾಡಿಕೊಂಡ್ರು ನಮ್ಮನ್ನು ದಡ್ರು, ಜನ ಸರಿ ಇಲ್ಲ, ಜನ ಬದಲಾಗಬೇಕು ಅಂತ ಈ ಥರ ಫಿಲಮ್ ಮಾಡ್ತಾರಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು. ಅದೇ ಜೀಸಸ್ ಬಸವಣ್ಣ ಅವರು ಎಲ್ಲ ತ್ಯಜಿಸಿ ಬದಲಾಗಿ ಅಂತ ಹೇಳಿದರು. ಆದರೆ ಅಂಥವರ ಮಾತನ್ನು ಕೇಳೋಲ್ಲ ನಾವು, ಅಂಥವರನ್ನು ಸಾಯಿಸ್ತೀವಿ. ಎಲ್ಲ ಅನುಭವಿಸಿದ ವ್ಯಕ್ತಿ ಕೊನೆಯಲ್ಲಿ ನೀನು ಕುಡಿಬೇಡ, ನೀನು ಮೊಬೈಲ್ ನೋಡಬೇಡ, ನೀನು ಆಸ್ತಿ ಮಾಡಬೇಡ ಅಂದರೆ ಹೆಂಗೆ ಗುರು? ಉಪೇಂದ್ರ ಅವರೇ ಹೇಳಿದ ಹಾಗೆ ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ, ಹಾಗೆ ಕೇಳಿಸಿಕೊಳ್ಳೋನ್ಗಿಂತ ಹೇಳೋನ್ಗೆ ಬೆಲೆ ಜಾಸ್ತಿ ಅಲ್ವಾ? ನಾವು ಕೇಳಿಸ್ಕೊಳ್ಳೋರು, ಹೇಳೋನು ಎಂಥ ವ್ಯಕ್ತಿ ಅಂತ ಫಸ್ಟು ತಿಳ್ಕೋಬೇಕು. ಹಾಗಾದರೆ ಈ ಮೂವಿನ ನೋಡಬೇಡಿ ಅಂತ ನಾನು ಯಾರಿಗೂ ಹೇಳೋಲ್ಲ. ದಯವಿಟ್ಟು ಎಲ್ಲರೂ 7 ಕೋಟಿ ಕನ್ನಡಿಗರು ಮೂವಿನ ನೋಡಿ ಒಂದ್ಸತಿ ಬಕ್ರಾಗಿ ಬನ್ನಿ. ನೋಡಿದ ಮೇಲೆ ಅವರೇ ಟ್ರೈನಿಂಗ್ ಕೊಡ್ತಾರೆ ಯಾವ ರೀತಿ ರಿವ್ಯೂ ಕೊಡಬೇಕು ಅಂತ. ನಿಮ್ಗೇನಾದರೂ ಆ್ಯಕ್ಷನ್ ಬೇಕು, ಎಂಟ್ರಿ ಸೀನ್, ಇಂಟರ್ವಲ್ ಸೀನಲ್ಲಿ, ಕ್ಲೈಮ್ಯಾಕ್ಸಲ್ಲಿ ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಥ್ರಿಲ್ಲರ್, ಟ್ವಿಸ್ಟ್, ಟರ್ನ್ಸ್ ಬೇಕು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಪಂಚಿಂಗ್ ಡೈಲಾಗ್ಸ್, ಹೀರೋಯಿನ್ಗೆ, ವಿಲನ್ಸ್ಗೆ ಹೀರೋ ಹೇಳುವ ಡೈಲಾಗ್ಸ್ ಬೇಕು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಕತೆ, ಚಿತ್ರಕಥೆ ಬೇಕು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಎಮೋಷನಲ್ ಸೆಂಟಿಮೆಂಟ್ ಬೇಕು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಎಂಟರ್ಟೈನ್ಮೆಂಟ್ ಬೇಕು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಸಿನಿಮಾ ನೋಡಬೇಕು ಅಂದರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾವು ಕನ್ನಡಿಗರು, ನಮ್ಮ ಕನ್ನಡ ಸಿನಿಮಾ ಇದು ಅಲ್ವಾ, ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು, ಅಡ್ಜಸ್ಟ್ ಮಾಡ್ಕೊಳ್ತೀವಿ. ದಯವಿಟ್ಟು ಫ್ಯಾಮಿಲಿ ಸಮೇತ ಹೋಗಿ ಮೂವಿ ನೋಡಿಕೊಂಡು ಬನ್ನಿ. ಇದು UI ಅಂದರೆ ಉಪೇಂದ್ರ ಇಂಟೆಲಿಜೆಂಟ್ ಅಲ್ಲ, ಉಪೇಂದ್ರ ಇನ್ನರ್ ಫೀಲಿಂಗ್ಸ್.